Good morning everyone. This is Girisha, Assistant Professor, Government First Grade College, Badamnalli. Welcome back to Digital Learning. In the last class, we discussed one of the important financial services called for fighting and bill discounting, custodial services and corporate advisory services. Today in this class, we are going to discussing one more financial services called venture capital. ಸೊ ವೆಂಚರ್ ಕ್ಯಾಪಿಟಲ್ ಅಂತಂದರೆ ನೀವು ಕೇಳಿದ್ರೆ ಅಂದ್ಕೊತೀನಿ. ಸೊ ಇಲ್ಲಿ ವೆಂಚರ್ ಕ್ಯಾಪಿಟಲ್ ಅದರ ಮೀನಿಂಗನ್ನು ನೋಡೋದಾದರೆ ಎ ವೆಂಚರ್ ಕ್ಯಾಪಿಟಲ್ ಈಸ್ ಎನ್ ಅನದರ್ ಮೆಥಡ್ ಆಫ್ ಫೈನಾನ್ಸಿಂಗ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಪಾರ್ಟಿಸಿಪೇಷನ್. ಎ ವೆಂಚರ್ ಕ್ಯಾಪಿಟಲಿಸ್ಟ್ ಫೈನಾನ್ಸ್ ಎ ಪ್ರಾಜೆಕ್ಟ್ ಬೇಸ್ಡ್ ಆನ್ potentialities of new innovative project. It is in the contrast of conventional equity based financing. Much thirst is given new ideas or technological innovation. ಸೊ ಬೇಸಿಕ್ಕಾಗಿ ಇಲ್ಲಿ ನಮಗೆ ವೆಂಚರ್ ಕ್ಯಾಪಿಟಲ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಎ ಇನ್ವೆಸ್ಟ್ಮೆಂಟ್ ಇನ್ ಇನೋವೇಟಿವ್ ಪ್ರಾಜೆಕ್ಟ್ಸ್ ಆರ್ ನ್ಯೂ ಪ್ರಾಜೆಕ್ಟ್ ವಿತ್ ದ ಇಂಟೆನ್ಷನ್ ಆಫ್ ಅರ್ನಿಂಗ್ ಹ್ಯೂಜ್ ರಿಟರ್ನ್ಸ್. ಇಲ್ಲಿ ಹೈ ರಿಸ್ಕ್ ಇರುತ್ತೆ ಮತ್ತು ಹೈ ರಿಟರ್ನ್ಸ್ ಇರುತ್ತೆ. ಇಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟ್ ಅಂದರೆ ನಾವು ಸಾಹಸಿ ಬಂಡವಾಳ ಅಂತ ಹೇಳ್ತೀವಿ. ಸಾಹಸಿ ಬಂಡವಾಳ ಅಂತಂದರೆ ಏನು? ಸೊ ಇದುವರೆಗೂ ಕೂಡ ಯಾರು ಮಾಡದಿರೋಂಥ ಪ್ರಾಜೆಕ್ಟ್ಸಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಅಥವಾ ತುಂಬ ಇನೋವೇಟಿವ್ ಪ್ರಾಜೆಕ್ಟ್ಸಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ, ತುಂಬ ಅಡ್ವಾನ್ಸ್ಡ್ ಪ್ರಾಜೆಕ್ಟ್ಸಲ್ಲಿ ಅಥವಾ ತುಂಬ ಹೈ ರಿಸ್ಕ್ ಇರುವಂಥ ಪ್ರಾಜೆಕ್ಟ್ಸಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವಿಲ್ಲಿ ವೆಂಚರ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ವೆಂಚರ್ ಕ್ಯಾಪಿಟಲ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ financial institutions. They are going to make an investment in high risky project. High risky means high innovative projects anta. Innovative or new projects or new idea. ಸೊ ನ್ಯೂ ಐಡಿಯಾದ ಮೇಲೆ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋವಂಥ ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಇದಾಗಿರುತ್ತೆ, ಇನ್ವೆಸ್ಟ್ಮೆಂಟ್ ವೆಂಚರ್ ಇದಾಗಿರುತ್ತೆ ಅಂತ. ನಾವು ಕಾಮನ್ ಆಗಿ ಎಲ್ಲರೂ ಮಾಡೋವಂಥ ಬಿಸ್ನೆಸ್ನ ನಾವಿಲ್ಲಿ ಫಾಲೋ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಒಂದು ಹೊಸ ಬಿಸ್ನೆಸ್, ಹೊಸ ಇನೋವೇಟಿವ್ ಐಡಿಯಾನ, ಹೊಸ ಒಂದು ಆಲೋಚನೆಯ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಹೊಸ ಐಡಿಯಾಸ್ ಮೇಲೆ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡಿ ನಾವಿಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇಲ್ಲಿ ಹೈ ರಿಸ್ಕ್ ಇರುತ್ತೆ ಮತ್ತು ಹೈ ರಿಟರ್ನ್ಸ್ ಇರುತ್ತೆ. ಯಾಕೆ ಹೈ ರಿಸ್ಕ್ ಇರುತ್ತೆ? ಸೊ ಇದುವರೆಗೂ ಕೂಡ ಯಾರೋ ಆ ಬಿಸ್ನೆಸ್ಸೇ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಈಗ ಕಾಮನ್ ಬಿಸ್ನೆಸ್ ಆದರೆ, ರೆಗ್ಯುಲರ್ ಬಿಸ್ನೆಸ್ಗಳಾದರೆ, ಸೊ ಬೇರೆಯವರು ಯಾರೋ ಬಿಸ್ನೆಸ್ ಮಾಡ್ತಾರೆ, ಬೇರೆ ಕಂಪ್ನಿ ಒಂದು ಸಕ್ಸಸ್ ಆಗಿದೆ ಅಂತಂದರೆ ನಮ್ಮ ಕಂಪ್ನಿ ಕೂಡ ಸಕ್ಸಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇದುವರೆಗೂ ಕೂಡ ಯಾರು ಮಾಡದಿರೋಂಥ ಬಿಸ್ನೆಸ್ ನಾವು ಮಾಡ್ತಿದ್ದೀವಿ ಅಂತಂದರೆ ದೇರ್ ಈಸ್ ಮೋರ್ ಚಾನ್ಸಸ್ ಆಫ್ ಲಾಸ್. ಸೊ ಅಲ್ಲಿ ಲಾಸ್ ಆಗೋ ಚಾನ್ಸಸ್ಸೇ ಭಾಳ ಇರೋದ್ರಿಂದ, ಬಟ್ ಸಕ್ಸಸ್ ಆಯಿತು ಅಂತಂದರೆ ಹ್ಯೂಜ್ ರಿಟರ್ನ್ಸ್ ಬರುತ್ತೆ. ಆ ಒಂದು ಕಾರಣಕ್ಕೆ ನಾವು ಇದನ್ನ ಸಾಹಸಿ ಬಂಡವಾಳ ಅಂತಲೇ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಇನ್ ಇನೋವೇಟಿವ್ ಐಡಿಯಾಸ್ ಆರ್ ನ್ಯೂ ಐಡಿಯಾಸ್. ಸೊ ಹೊಸ ಐಡಿಯಾಸ್ ಮೇಲೆ, ಹೊಸ ಒಂದು ಆಲೋಚನೆ ಮೇಲೆ, ಇನೋವೇಟಿವ್ ಥಾಟ್ಸ್ ಮೇಲೆ ನಾವಿಲ್ಲಿ ಏನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಕಾಮನ್ ಆಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ವೆಂಚರ್ ಕ್ಯಾಪಿಟಲ್ ಮೀನಿಂಗ್. ಸೊ ನೆಕ್ಸ್ಟು ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಅನ್ನು ನೋಡೋದಾದರೆ, ಸೊ ವೆಂಚರ್ ಕ್ಯಾಪಿಟಲ್ ಈಸ್ ಯೂಶ್ವಲಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಪಾರ್ಟಿಸಿಪೇಷನ್. ಸೊ ಈಕ್ವಿಟಿ ಪಾರ್ಟಿಸಿಪೇಷನ್ ಅಂತಂದರೆ ಹಿಯರ್ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ಮೆಂಟ್ ಇನ್ ದ ಈಕ್ವಿಟಿ ಫಾರ್ಮ್. ಈಕ್ವಿಟಿ ಫಾರ್ಮ್ ಅಂತಂದರೆ ದೇ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಕ್ಟ್ ಆಸ್ ಅ ಪಾರ್ಟ್ನರ್ ಆಫ್ ದ ಎಂಟರ್ಪ್ರೈಸ್. ಈಗ ಸಪೋಸ್ ಈಗ ನಿಮ್ಮಲ್ಲಿ ಯಾವುದೋ ಒಂದು ಐಡಿಯಾ ಇದೆ ಅಂತಂದರೆ ನಿಮ್ಮ ಜೊತೆಗೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕೋ ಪಾರ್ಟ್ನರ್ ಥರನೇ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಸಪೋಸ್ ಈಗ ಯಾವುದೇ ಒಂದು ಕಮರ್ಷಿಯಲ್ ಬ್ಯಾಂಕ್ಸಿಂದ ನೀವು ಲೋನ್ಸ್ನ ರೈಸ್ ಮಾಡ್ತೀರಾ ಅಂದ್ಕೊಳ್ಳಿ. ಲೋನ್ಸ್ನ ರೈಸ್ ಮಾಡಿದ್ರೆ ಅಲ್ಲೇನಾಗುತ್ತೆ, ಡೆಟರ್ ಆ್ಯಂಡ್ ಕ್ರೆಡಿಟರ್ ರಿಲೇಷನ್ಶಿಪ್ ರೈಸ್ ಆಗುತ್ತೆ. ಅಂದರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ನಮಗೆ ಗೊತ್ತಿಲ್ಲ, ನಾವು ಏನು ಲೋನ್ ಪ್ರೊವೈಡ್ ಮಾಡಿದ್ದೀವಿ ಅದಕ್ಕೆ ವಿತ್ ಇಂಟ್ರೆಸ್ಟ್ ನಮಗೇನು ಮಾಡಿ ಅಮೌಂಟ್ನ ರಿಟರ್ನ್ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನೀವು ಇಲ್ಲಿ ಈಕ್ವಿಟಿ ಪಾರ್ಟಿಸಿಪೇಷನ್ ಅಂತಂದಾಗ ದೇ ಆರ್ ಆ್ಯಕ್ಟ್ ಆಸ್ ಅ ಕೋ ಓನರ್ಸ್. ಸೊ ಅವರು ಏನಾಗುತ್ತೆ, ಓನರ್ಸ್ ಆಗಿನೇ ವರ್ಕ್ ಮಾಡ್ತಾರೆ, ಯಾರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಅದನ್ನೇ ನಾವಿಲ್ಲಿ ಈಕ್ವಿಟಿ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಈಕ್ವಿಟಿ ಪಾರ್ಟಿಸಿಪೇಷನ್ ದೇ ಆ್ಯಕ್ಟ್ ಆಸ್ ಅ ಓನರ್. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್ ಆರ್ ಆಫ್ಟರ್ ಸಕ್ಸಸ್ ಆಫ್ ದ ಪ್ರಾಜೆಕ್ಟ್ ದೇ ಆರ್ ಗೋಯಿಂಗ್ ಟು ಮೇಕ್ ಎ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ದಟ್ ಪ್ರಾಜೆಕ್ಟ್. ಸೊ ಆ ಇನ್ವೆಸ್ಟ್ಮೆಂಟಲ್ಲಿ ಏನು ಮಾಡಿದರೆ ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದೇ ಸೋಲ್ಡ್ ಟು ದ ಪ್ರಮೋಟರ್ಸ್ ಆರ್ ದೇ ಮೇ ಸೋಲ್ಡ್ ಟು ದ ಪಬ್ಲಿಕ್. ಸೊ ಪಬ್ಲಿಕ್ಸ್ಗಾದ್ರೂ ಸೇಲ್ ಮಾಡ್ಬೋದು ಅಥವಾ ಪ್ರಮೋಟರ್ಸ್ಗಾದ್ರೂ ಕೂಡ ಸೇಲ್ ಮಾಡ್ಬೋದು. ಸೊ ಅಲ್ಲಿವರೆಗೂ ಕೂಡ ಏನಾಗುತ್ತೆ, ದೇ ಆ್ಯಕ್ಟ್ ಆಸ್ ಅ ಓನರ್ ಆಫ್ ಅನ್ ಆರ್ಗನೈಸೇಷನ್. ಸೊ ಅಲ್ಲಿ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ, ಯಾರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಫಸ್ಟ್ ಒನ್. ಸೆಕೆಂಡ್ ಒನ್, ಇನ್ವೆಸ್ಟ್ಮೆಂಟ್ ಈಸ್ ಮೇಡ್ ಓನ್ಲಿ ಹೈ ರಿಸ್ಕ್ ಬಟ್ ಹೈ ಗ್ರೋತ್ ಪೊಟೆನ್ಷಿಯಲ್ ಪ್ರಾಜೆಕ್ಟ್ಸ್. ಸೊ ನಾನು ಅದೇ ಹೇಳಿದೆ. ಸೊ ಇಲ್ಲಿ ತುಂಬ ರಿಸ್ಕ್ ಇರುತ್ತೆ ಅಂತಂದರೆ ಯಾಕೆ, ಇಲ್ಲಿ ಹೊಸ ಪ್ರಾಜೆಕ್ಟ್ಸ್ ಆಗಿರೋದ್ರಿಂದ. ಬಟ್ ಪೊಟೆನ್ಷಿಯಲಿಟಿ ಏನಿರುತ್ತೆ, ತುಂಬ ಗ್ರೋತ್ ಚಾನ್ಸಸ್ಸು ಕೂಡ ಭಾಳ ಇರುತ್ತೆ. ಸೊ ಹಾಗಾಗಿ ಹೈ ಗ್ರೋತ್ ಇರುತ್ತೆ, ಹೈ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಇಂಥ ಒಂದು ಇನ್ವೆಸ್ಟ್ಮೆಂಟು ಪ್ರಪೋಸಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಅದನ್ನು ಅಲ್ಲಿ ವೆಂಚರ್ ಕ್ಯಾಪಿಟಲ್ ಅಂತೇಳಿ ಕರಿಬೋದಾಗುತ್ತೆ ಅಂತ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಒನ್ ನೋಡೋದಾದರೆ
ವೆಂಚರ್ ಕ್ಯಾಪಿಟಲ್ is available only for the commercialization of new idea or new technology, not for an enterprise. ಸೊ ಇಲ್ಲಿ ಯಾವುದೇ ಒಂದು ವೆಂಚರ್ ಕ್ಯಾಪಿಟಲ್ ಇದೆ ಅಂತಂದರೆ ಅವ್ರು ನೀವು ಯಾವುದೇ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ ಅಂದರೆ ಅವ್ರು ಫೈನಾನ್ಸ್ ಮಾಡೋದಿಲ್ಲ. ದೇ ಆರ್ ಗೋಯಿಂಗ್ ಟು ಕಮರ್ಷಿಯಲೈಸೇಷನ್ ಆಫ್ ಓನ್ಲಿ ನ್ಯೂ ಐಡಿಯಾಸ್ ಆರ್ ಇನೋವೇಟಿವ್ ಐಡಿಯಾಸ್ ಆರ್ ನ್ಯೂ ಟೆಕ್ನಾಲಜಿ. ಸೊ ಹೊಸ ಐಡಿಯಾಸ್ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೀವು ಎಲ್ಲ ಪ್ರಾಜೆಕ್ಟ್ ನಿಮ್ಮ ಟೋಟಲ್ ನಿಮ್ಮ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಲ್ಲ. ನೀವು ವೆಂಚರ್ ಕ್ಯಾಪಿಟಲ್ ಅಂತ ಹೆಸರಲ್ಲಿ ನೀವು ಲೋನ್ಸನ್ನು ರೈಸ್ ಮಾಡಿ ನೀವು ಬೇರೆ ಪರ್ಪಸ್ಗೆ ಯುಟಿಲೈಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನೀವು ವೆಂಚರ್ ಕ್ಯಾಪಿಟಲ್ಗೆ ರೈಸ್ ಮಾಡಿರೋಂಥ ಲೋನು ಪರ್ಟಿಕ್ಯುಲರ್ಲಿ ಫಾರ್ ದ ನ್ಯೂ ಓನ್ಲಿ ದಟ್ ಐಡಿಯಾ. ಸೊ ಆ ಐಡಿಯಾದ ಮೇಲೇ ಆ ಒಂದು ಟೆಕ್ನಾಲಜಿ ಮೇಲೆ ಆ ಒಂದು ಸ್ಟ್ರಾಟಜಿ ಆ ಒಂದು ಪ್ಲಾನ್ ಏನಿದೆಯಲ್ಲ ಸೊ ಅದ್ರ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫಾರ್ ದ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಐಡಿಯಾಸ್ ಅಂತ ಹೇಳ್ತಾರೆ. ನಿಮಗೆ ಟೋಟಲ್ ಬಿಸ್ನೆಸ್ಗೆ ಹೋಲ್ ಬಿಸ್ನೆಸ್ಗೆ ದೇ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಎ ಇನ್ವೆಸ್ಟ್ಮೆಂಟ್. ಸೊ ಅದರ ಮೇಲೆ ನೀವು ಟೋಟಲ್ ಬಿಸ್ನೆಸ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ವೆಂಚರ್ ಕ್ಯಾಪಿಟಲಿಸ್ಟ್ ಜಾಯಿನ್ಸ್ ದ ಎಂಟರ್ಪ್ರಿನರ್ ಆಸ್ ಎ ಕೋ-ಪ್ರಮೋಟರ್ ಇನ್ ದ ಪ್ರಾಜೆಕ್ಟ್ ಆ್ಯಂಡ್ ಶೇರ್ ದ ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್ ಆಫ್ ದ ಎಂಟರ್ಪ್ರೈಸ್. ನಾನು ಅದೇ ಹೇಳಿದೆ. ಸೊ ಇಲ್ಲಿ ಈಕ್ವಿಟಿ ಪಾರ್ಟಿಸಿಪೇಷನ್ ಇರುತ್ತೆ ಅಂತ. ಸೊ ಈಕ್ವಿಟಿ ಪಾರ್ಟಿಸಿಪೇಷನ್ ಇದ್ದಾಗ ದೇ ಆ್ಯಕ್ಟ್ ಆಸ್ ಅ ಓನರ್ ಆಫ್ ಎನ್ ಆರ್ಗನೈಸೇಷನ್. ದೇ ಆರ್ ರೈಟ್ ಟು ಗೆಟ್ ಅ ಬೆನಿಫಿಟ್ಸ್ ಫ್ರಮ್ ದ ಆರ್ಗನೈಸೇಷನ್. ಸೊ ಅದು ಆ ಪ್ರಾಫಿಟ್ ಬಂದಾಗೆ ಪ್ರಾಫಿಟ್ನ ಶೇರ್ ಮಾಡೋವಂಥ ರೈಟ್ಸ್ ಇರುತ್ತೆ. ಅದೇ ರೀತಿ ಲಾಸ್ ಆದಾಗ ಲಾಸ್ನ ಶೇರ್ ಮಾಡೋಂಥ ರೆಸ್ಪಾನ್ಸಿಬಿಲಿಟಿ ಕೂಡ ಯಾರಿಗಿರುತ್ತೆ, ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇರುತ್ತೆ ಅಂತ. ಅಂದರೆ ದೇ ಆರ್ ಗೋಯಿಂಗ್ ಟು ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್. ಎರಡೂ ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ಳೋವಂಥ ರೆಸ್ಪಾನ್ಸಿಬಿಲಿಟಿ ಮತ್ತು ರೈಟ್ಸ್ ಎರಡೂ ಕೂಡ ಯಾರಿಗಿರುತ್ತೆ, ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇರುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಅದನ್ನು ನಾವಿಲ್ಲಿ ವೆಂಚರ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ ಅಂತ ಕೂಡ ನಾವು ತಿಳ್ಕೊಬೋದು. ಸೊ ನೆಕ್ಸ್ಟ್ ಒನ್, ದೇರ್ ಈಸ್ ಅ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಇನ್ ದ ಬಿಸ್ನೆಸ್ ಆಫ್ಟರ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಬೈ ದ ಇನ್ವೆಸ್ಟರ್. ಸೊ ದೇರ್ ಈಸ್ ಅ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಇನ್ ದ ಬಿಸ್ನೆಸ್. ಸೊ ಒಂದು ಸರಿ ನಿಮಗೆ ಬರೀ ಈಗ ಒಂದು 10 ಲಕ್ಷ ಬೇಕೋ 5 ಲಕ್ಷ ಬೇಕೋ ಅಥವಾ ಒಂದು 50 ಲ್ಯಾಕ್ಸ್ ಬೇಕು ಅಂತ ನಿಮಗೆ ಫಂಡ್ಸ್ ಮಾತ್ರ ಪ್ರೊವೈಡ್ ಮಾಡೋದಿಲ್ಲ. ದೇ ಆರ್ ಕಂಟಿನ್ಯೂಸ್ಲಿ ಇನ್ವಾಲ್ವ್ಡ್ ಇನ್ ಯುವರ್ ಬಿಸ್ನೆಸ್. ಸೊ ಫಾರ್ ದ ಕಮರ್ಷಿಯಲೈಸೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಐಡಿಯಾ. ಸೊ ಆ ಒಂದು ಪರ್ಟಿಕ್ಯುಲರ್ ಐಡಿಯಾವನ್ನು ಕಮರ್ಷಿಯಲೈಸೇಷನ್ ಮಾಡಲಿಕ್ಕೆ ಸಕ್ಸಸ್ ಮಾಡಲಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೆಲಸಗಳನ್ನು ಆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಿಮ್ಮ ಪರವಾಗಿ ನಿಮ್ಮ ಜೊತೆಯಾಗಿ ಒಬ್ಬ ವೆಂಚರ್ ಕ್ಯಾಪಿಟಲಿಸ್ಟ್ ಒಬ್ಬ ಎಂಟರ್ಪ್ರಿನರ್ ಅಂತ ಏನಿದೆಯಲ್ಲ ಸೊ ಅವನ ಜೊತೆಯಾಗಿ ಏನು ಮಾಡುತ್ತೆ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ವರ್ಕ್ ಮಾಡುತ್ತೆ ಅಂತ. ಒನ್ಸ್ ದ ವೆಂಚರ್ ಹ್ಯಾಸ್ ರೀಚ್ ದ ಫುಲ್ ಪೊಟೆನ್ಷಿಯಲ್, ದ ವೆಂಚರ್ ಕ್ಯಾಪಿಟಲಿಸ್ಟ್ ಡಿಸ್ಇನ್ವೆಸ್ಟ್ ಹೀಸ್ ಹೋಲ್ಡಿಂಗ್ ಐದರ್ ಟು ದ ಪ್ರಮೋಟರ್ ಆರ್ ಇನ್ ದ ಮಾರ್ಕೆಟ್. ಸೊ ನಾನು ಅದೇ ಹೇಳಿದೆ, ಒಂದು ಸಾರಿ ದ ಮ್ಯಾಕ್ಸಿಮಮ್ ಲೆವೆಲ್ ಬಿಸ್ನೆಸ್ ರೀಚ್ ಆಯಿತು ಅಂತಂದರೆ, ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಅಂತಂದರೆ, ಒಳ್ಳೆ ರಿಟರ್ನ್ಸ್ ಬರ್ತಿದೆ, ಒಳ್ಳೆ ಗ್ರೋತ್ ಆಗಿದೆ ಅನ್ನೋದು ಗೊತ್ತಾದಮೇಲೆ ಆ ವೆಂಚರ್ ಕ್ಯಾಪಿಟಲಿಸ್ಟ್ ಏನು ಮಾಡ್ತಾನೆ, ಅವನ ಒಂದು ಇನ್ವೆಸ್ಟ್ಮೆಂಟನ್ನು ಡಿಸ್ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅದನ್ನ ವಾಪಸ್ ತಗೊಳ್ತಾನೆ. ಬಂಡವಾಳ ಹಿಂತೆಗೆತ ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯಾಗಿ ಅವ್ನ ಬಂಡವಾಳನ ವಾಪಸ್ ತಗೊಳ್ತಾನೆ. ಐದರ್ ಮೇ ಬಿ ಈ ಕ್ಯಾನ್ ಸೇಲ್ ಟು ದ ಪ್ರಮೋಟರ್ಸ್, ಅವನು ಪ್ರಮೋಟರ್ಸ್ಗೆ ಕೊಡ್ಬೋದು, ಅಥವಾ ಒಬ್ಬ ಎಂಟರ್ಪ್ರಿನರ್ ಅಂತ ಏನಿದೆಯಲ್ಲ ಅವನಿಗೆ ಕೊಡ್ಬೋದು, ಅಥವಾ ಪಬ್ಲಿಕ್ಕಲ್ಲಾದರೂ ಕೂಡ ಅವನೇನು ಮಾಡ್ಬೋದು, ಸೇಲ್ ಮಾಡ್ಬೋದು. ಇಲ್ಲಿ ಮೇನ್ ಪರ್ಪಸ್ ಏನಪ್ಪ ಅಂದರೆ ವೆಂಚರ್ ಕ್ಯಾಪಿಟಲಿಸ್ಟ್ ಪರ್ಪಸ್ ಏನಂತಂದರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಗೆಟ್ ದ ಪ್ರಾಫಿಟ್, ದೇ ಆರ್ ಇಂಟ್ರೆಸ್ಟೆಡ್ ಟು ಗೆಟ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಸೊ ಇಲ್ಲಿ ಪ್ರಾಫಿಟ್ ಮಾತ್ರ ಅವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಂಪ್ನಿ ಶೇರ್ಸು 10 ರೂಪಾಯಿ ಇರೋ ಶೇರ್ಸ್ನ ನೀವು ಬಿಗಿನಿಂಗಲ್ಲಿ ತೊಗೊಂಡ್ರೆ ಆ ಕಂಪ್ನಿ ತುಂಬ ಸಕ್ಸಸ್ಫುಲ್ಲಾಗಿ ವರ್ಕ್ ಮಾಡ್ತಿದೆ, ಒಳ್ಳೆ ಪ್ರಾಫಿಟ್ನ ಕೊಡ್ತಾ ಇದೆ ಅಂದರೆ 10 ರೂಪೀಸ್ ಇರೋ ಶೇರು 100 ರೂಪೀಸ್ ಆಗುತ್ತೆ. ಸೊ ಅಲ್ಲಿ 90 ರೂಪೀಸ್ ಏನಂತ ಕರಿತೀವಿ ನಾವು, ಇದನ್ನು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಅಂತ. ಸೊ ಈ ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರು, ವೆಂಚರ್ ಕ್ಯಾಪಿಟಲಿಸ್ಟ್. ಸೊ ಹಾಗಾಗಿ ಒಂದು ಸರ್ಟನ್ ಲೆವೆಲ್ನ ಲೆವೆಲ್ಗೆ ಬಿಸ್ನೆಸ್ ರೀಚ್ ಆಗಿತ್ತು ಅಂತಂದರೆ ಅವ್ರು ಏನು ಮಾಡ್ತಾರೆ, ಡಿಸ್ಇನ್ವೆಸ್ಟ್ ಮಾಡ್ತಾರೆ. ಸೊ ಅವರ ಏನು ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದನ್ನ ವಾಪಸ್ ತಗೊಳ್ತಾರೆ ಅನ್ನೋದು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ವೆಂಚರ್ ಕ್ಯಾಪಿಟಲ್ ಈಸ್ ನಾಟ್ ಜಸ್ಟ್ ಇಂಜೆಕ್ಷನ್ ಆಫ್ ಮನಿ ಬಟ್ ಆಲ್ಸೋ input needed to set up the firm and design its marketing strategies and organize and managing it ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟು ಬರೀ ಫಂಡ್ನ ಮಾತ್ರ ಪ್ರೊವೈಡ್ ಮಾಡೋದಿಲ್ಲ, ನಾನು ಅದೇ ಹೇಳಿದ್ದು. ಸೊ ಇಲ್ಲಿ ಟೋಟಲ್ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು, ಇದರ ಮೇ ಬಿ ಮ್ಯಾನುಫ್ಯಾಕ್ಚರಿಂದ ಹಿಡಿದು ಮಾರ್ಕೆಟಿಂಗಿಂದ ಹಿಡಿದು ಪ್ರಾಡಕ್ಟ್ ಡಿಸೈನ್ ಮಾಡೋದ್ರಿಂದ ಇರ್ಬೋದು, ಬಿಸ್ನೆಸ್ ಪ್ಲಾನ್ನ ಪ್ರಿಪೇರ್ ಮಾಡೋದ್ರಿಂದ ಇರ್ಬೋದು, ಅವರ ಒಂದು HR ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರಿಂದ ಎಲ್ಲ ರೀತಿಯ ಕೆಲಸಗಳನ್ನು ಏನು ಅದು ಒಂದು ಪರ್ಟಿಕ್ಯುಲರ್ ಐಡಿಯಾ ಇದೆಯಲ್ಲ ಆ ಪರ್ಟಿಕ್ಯುಲರ್ ಐಡಿಯಾಗೆ ಸಬ್ಸ್ಟಿಟ್ಯೂಟಾಗಿ ಏನೆಲ್ಲ ವರ್ಕ್ಗಳು ಮಾಡಬೇಕು ಆ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಏನಾಗುತ್ತೆ, ಈ ವೆಂಚರ್ ಕ್ಯಾಪಿಟಲಿಸ್ಟ್ ಅವರು ಇನ್ವಾಲ್ವ್ ಆಗಿರ್ತಾರೆ. ಯಾಕಂದರೆ ಅವ್ರು ಈಕ್ವಿಟಿ ಪಾರ್ಟಿಸಿಪೇಷನ್ ಇರುತ್ತೆ, ಇಲ್ಲಿ ಲೋನ್ಸ್ ಅಂತ ಕೊಟ್ಟಿರೋದಿಲ್ಲ. ಅವ್ರು ದೇ ಆರ್ ದ ಓನರ್ ಆಫ್ ದ ಕಂಪನಿ, ಅವರು ಕೂಡ ದೇ ಆರ್ ಆಲ್ಸೋ ಓನರ್ ಆಫ್ ದ ಕಂಪನಿ. ಸೊ ಅವರು ಕೂಡ ಒಂದು ಕಂಪನಿ ಒಂದು ಓನರ್ ಆಗಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಈಕ್ವಿಟಿ ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬರೀ ಫಂಡ್ಸ್ ಮಾತ್ರ ಪ್ರೊವೈಡ್ ಮಾಡೋದಿಲ್ಲ, ಪೂರ್ತಿಯಾಗಿ ಒಂದು ಆರ್ಗನೈಸೇಷನ್ ಏನು ಕ್ಯಾರಿ ಮಾಡಬೇಕು, ಅದ್ರ ಒಂದು ಪರ್ಟಿಕ್ಯುಲರ್ ವರ್ಕ್ ಸಕ್ಸಸ್ ಆಗಲಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಎಲ್ಲ ರೀತಿಯ ಒಂದು ಕೆಲಸಗಳಿಗೆ, ಎಲ್ಲ ರೀತಿಯ ಒಂದು ಪ್ಲ್ಯಾನ್ಸ್ಗಳಿಗೆ ಅವ್ರು ಏನು ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ. ಸೊ ನೆಕ್ಸ್ಟು,
Investment is usually made in small and medium scale enterprise ಅಂತ. Actually the venture capital is going to investing the money in the small and medium scale of enterprise ಅಂತ. ತುಂಬ ದೊಡ್ಡ ಕಂಪ್ನಿಗಳೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಮೀಡಿಯಂ ಸ್ಕೇಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು. ಸೊ ಅಂಥ ಕಡೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ನೆಕ್ಸ್ಟು ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್. ಸೊ ಫಸ್ಟು ಇಂಪಾರ್ಟೆನ್ಸ್ ಆಫ್ ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್ ಅನ್ನು ನೋಡಿದಾಗ, ಡೆವಲಪ್ಮೆಂಟ್ ಆಫ್ ಎ ನ್ಯೂ ಐಡಿಯಾ ಆರ್ ಡೆವಲಪ್ಮೆಂಟ್ ಆಫ್ ಎನ್ ಐಡಿಯಾ, ದಟ್ಸ್ ಮೀನ್ಸ್ ಸೀಡ್ ಫಿನಾನ್ಸ್ ಅಂತ ಹೇಳ್ತಾರೆ. ಇನ್ ಇನಿಷಿಯಲ್ ಸ್ಟೇಜ್ ವೆಂಚರ್ ಕ್ಯಾಪಿಟಲಿಸ್ಟ್ ಪ್ರೊವೈಡ್ ಸೀಡ್ ಕ್ಯಾಪಿಟಲ್ ಫಾರ್ ಟ್ರಾನ್ಸ್ಲೇಟಿಂಗ್ ಎನ್ ಐಡಿಯಾ ಇಂಟು ಬಿಸ್ನೆಸ್ ಪ್ರಪೋಸಿಷನ್. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಯಾವುದೋ ಒಂದು ಐಡಿಯಾ ಇದೆ, ಸೊ ಆ ಐಡಿಯಾನ ಬಿಸ್ನೆಸ್ ಪ್ರಪೋಸಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅಟ್ ದಿಸ್ ಸ್ಟೇಜ್ ದ ಇನ್ವೆಸ್ಟಿಗೇಷನ್ ಇಸ್ ಮೇಡ್ ಇನ್ ಡೆಪ್ತ್ ವಿಚ್ ನಾರ್ಮಲಿ ಟೇಕ್ಸ್ ಎ ಇಯರ್ ಆರ್ ಮೋರ್ ಅಂತ ಹೇಳ್ತಾನೆ. ಅಂದರೆ ಒಂದು ಫಸ್ಟ್ ಆಫ್ ಆಲ್ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆಯಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಹೊಸ ಇನೋವೇಟಿವ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಒಂದು ಇನೋವೇಟಿವ್ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡಬೇಕು, ಅಥವಾ ಒಂದು ಇನೋವೇಟಿವ್ ಪ್ರಾಡಕ್ಟ್ನ ನೀವು ಡೆವಲಪ್ ಮಾಡಬೇಕು ಅಂತ ನಿಮ್ಗೆ ಏನಿದೆಯಲ್ಲ, ಆ ಡೆವಲಪ್ ಮಾಡಲಿಕ್ಕೆ ನಿಮಗೆ ಎಷ್ಟು ಅಮೌಂಟ್ ಆಫ್ ಫೈನಾನ್ಸ್ ಬೇಕಾಗುತ್ತೆ, ಅಥವಾ ಸೀಡ್ ಫೈನಾನ್ಸ್ ಅಂತ ಹೇಳ್ತೀವಿ ನಾವು. ಸೊ ಆ ರೀತಿಯಾದ ಒಂದು ಫಿನಾನ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದು ಯಾವ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜಲ್ಲಿ, ಅದನ್ನು ನಾವಿಲ್ಲಿ ಸೀಡ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ, ಅದು ಒಂದು ಮಾರ್ಕೆಟಿಂಗ್ ಸರ್ವೆ ಮಾಡಬೇಕಾಗುತ್ತೆ, ಕಸ್ಟಮರ್ ಇಂಟ್ರೆಸ್ಟ್ ಏನಿದೆ ಅಂತ ನೋಡಬೇಕಾಗುತ್ತೆ, ಮಾರ್ಕೆಟ್ನಲ್ಲಿ ಅದು ಎಷ್ಟು ಸಕ್ಸಸ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ, ಅದು ಪ್ರೈಸ್ ಏನಿರುತ್ತೆ, ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ, ಸೊ ಅದಕ್ಕೆ ನಾವು ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಹೌಸ್ ಎಲ್ಲಿ ಮಾಡಬೇಕಾಗುತ್ತೆ, ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ ನಾವು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಏನು ನಮ್ಗೆ ಅಮೌಂಟ್ ಬೇಕಾಗುತ್ತೆ, ಅದು ಏನು ಫೈನಾನ್ಷಿಯಲ್ ನೆಸೆಸಿಟಿ ಇರುತ್ತೆ, ಸೊ ಅದನ್ನು ನಾವಿಲ್ಲಿ ಸೀಡ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಸೊ ಆ ರೀತಿಯಾದ ಫೈನಾನ್ಸ್ನ ಫಸ್ಟ್ ಸ್ಟೇಜಲ್ಲಿ, ಅಂದರೆ ಡೆವಲಪ್ಮೆಂಟ್ ಆಫ್ ಎನ್ ಐಡಿಯಾದಲ್ಲಿ ಅವ್ರು ಏನು ಮಾಡ್ತಾರೆ, ನಮಗೆ ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತಾರೆ. ಯಾರು? ವೆಂಚರ್ ಕ್ಯಾಪಿಟಲಿಸ್ಟ್. ಓಕೆನಾ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ ಇಂಪ್ಲಿಮೆಂಟೇಷನ್ ಸ್ಟೇಜ್, ಸ್ಟಾರ್ಟ್ ಅಪ್ ಫೈನಾನ್ಸ್. When the firm is set up a manufacture a product or provide services, setup finance is provided by the venture capitalist. First and second stage capital is used for scale manufacturing and further business growth. ಸೊ ನೀವು ಐಡಿಯಾ ಆಯಿತು, ನಿಮ್ದೆಲ್ಲ ಸ್ಟಡಿ ಮಾಡಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಅದಾದಮೇಲೆ ಏನು ಮಾಡಬೇಕು, ಈಗ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಬೇಕು. ನೀವು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಗೆ ಏನು ಬೇಕಾಗುತ್ತೆ, ಮತ್ತು ಫೈನಾನ್ಸಿಂಗ್ ನೆಸೆಸಿಟಿ ಬರುತ್ತೆ, ಫೈನಾನ್ಸ್ ನೆಸೆಸಿಟಿ ಇರುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಸ್ಟಾರ್ಟಪ್ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಇದನ್ನು ನಾನು ಹೇಳ್ತಾ ಕರಿತೀವಿ ನಾವು ಸೆಕೆಂಡ್ ಸ್ಟೇಜ್ ಅಂತ ಕರಿತೀವಿ, ಅಥವಾ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತ ಕರಿತೀವಿ. ಅಥವಾ ಸ್ಟಾರ್ಟಪ್ ಫೈನಾನ್ಸ್ನ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆದಂಥ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಏನು ಮಾಡ್ತಾರೆ, ನಿಮಗೆ ಸ್ಟಾರ್ಟಪ್ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಥರ್ಡ್ ಒನ್ ನೋಡಿದ್ರೆ ಫ್ಲಡ್ಜಿಂಗ್ ಸ್ಟೇಜ್ ಆರ್ ಅಡಿಷನಲ್ ಫೈನಾನ್ಸ್. ದಿಸ್ ಈಸ್ ದ ಥರ್ಡ್ ಸ್ಟೇಜ್. ದ ಫರ್ಮ್ ಹ್ಯಾಸ್ made some headway and entered to this stage of manufacturing of a product but faced the teething problem. ಸೊ ಇಲ್ಲಿ ಒಂದು ಆರ್ಗನೈಸೇಷನ್ ಬಿಸ್ನೆಸ್ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಿದೆ ಅಂತಂದರೆ ಅದಕ್ಕೆ ಅಡಿಷ್ನಲ್ ಫಂಡ್ಸ್ ಏನಾದರೂ ನೆಸೆಸಿಟಿ ಇದ್ದರೆ, ಅಡಿಷ್ನಲ್ ಫಂಡ್ಸ್ ಏನಾದರೂ ನೆಸೆಸಿಟಿ ಬಂತು, ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಒಂದು ಮೆಷಿನರಿನ ತುಂಬ ಲಾರ್ಜ್ ಸ್ಕೇಲ್ ಇರೋ ಮೆಷಿನರಿ ತೊಗೋಬೇಕಾಗುತ್ತೆ, ಅಥವಾ ಹೊಸ ಟೆಕ್ನಾಲಜಿಲಿರುವಂಥ ಮೆಷಿನರಿನ ಪರ್ಚೇಸ್ ಮಾಡಬೇಕು, ಅಥವಾ ನಮ್ಗೆ ಏನಾದರೂ ಅಡಿಷ್ನಲ್ ಆಗಿ ಫಂಡ್ಸ್ನ ಅವಶ್ಯಕತೆ ಇದ್ದಾಗ, ಅಂದರೆ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ನಮಗೆ ಫಂಡ್ಸ್ನ ನೆಸೆಸಿಟಿ ಇದ್ದಾಗ ಅವ್ರೇನು ಮಾಡ್ತಾರೆ, ಅಡಿಷ್ನಲ್ ಫೈನಾನ್ಸ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅದನ್ನು ನಾವು ಫ್ಲಡ್ಜಿಂಗ್ ಸ್ಟೇಜ್ ಅಂತಲೂ ಕೂಡ ಕರಿತೀವಿ ಅಂತ. ಓಕೆನಾ. ನೆಕ್ಸ್ಟ್ ಒಂದು ಫೋರ್ತ್ ಸ್ಟೇಜ್, establishment finance. That means establishment stage. At this stage the firm established in the market and expect to expand the rapid phase. It needs further financing for expansion and diversification, though, so that it can reap the economies of scale and attain stability. ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿಗಳನ್ನು, ಒಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಗಳನ್ನ ಹ್ಯೂಜ್ ಸ್ಕೇಲಲ್ಲಿ ಮಾಡಬೇಕಂದ್ರೆ, ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಾದ್ರೆ, ಮತ್ತೆ ಏನಾದರೂ ಫೈನಾನ್ಷಿಯಲ್ ನೆಸೆಸಿಟಿ ಇದ್ದಾಗ, ಓಕೆನಾ. ಸೊ ಅವಾಗ ಏನು ಮಾಡ್ತಾರೆ, ಮತ್ತೆ ವೆಂಚರ್ ಕ್ಯಾಪಿಟಲಿಸ್ಟ್ ಏನು ಮಾಡ್ತಾರೆ, ಅವರಿಗೆ ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ನಮಗೆ 4 ಸ್ಟೇಜಸ್ಸು ನಾವಿಲ್ಲಿ ಕಾಣ್ಬೋದಾಗುತ್ತೆ. ಸೊ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜಲ್ಲಿ ಏನಂತಂದರೆ ಅಡಿಷ್ನಲ್ ಫೈನಾನ್ಸ್ ಫೆಸಿಲಿಟಿ ಪ್ರೊವೈಡ್ ಮಾಡೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರೆ, ಆಲ್ರೆಡಿ ಬಿಸ್ನೆಸ್ ರನ್ ಆಗ್ತಿರುತ್ತೆ, ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆಗ್ತಿರುತ್ತೆ, ಇನ್ನೂ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಇನ್ನೂ ಸ್ವಲ್ಪ ಗ್ರೋತ್ ಆಗಬೇಕು, ಇನ್ನೂ ಸ್ವಲ್ಪ ಡೈವರ್ಸಿಫಿಕೇಷನ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಮಗೇನಾದರೂ ಫೈನಾನ್ಷಿಯಲ್ ನೆಸೆಸಿಟಿ ಇದ್ದಾಗ ಅವಾಗ ಏನು ಮಾಡ್ತೀವಿ, ನಾವಿಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಫೈನಾನ್ಸ್ನ ಏನು ಮಾಡ್ತೀವಿ, ವೆಂಚರ್ ಕ್ಯಾಪಿಟಲಿಸ್ಟಿಂದ ತೊಗೊಳ್ತೀವಿ ಅಂತ. ವೆಂಚರ್ ಕ್ಯಾಪಿಟಲಿಸ್ಟ್ ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲಿಸ್ಟ್. ನೆಕ್ಸ್ಟ್ ಒನ್, ಇಂಪಾರ್ಟೆನ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಸೊ ಫಸ್ಟ್ ಒನ್, ಇಲ್ಲಿ ಅಡ್ವಾಂಟೇಜಸ್ ಟು ದ ಇನ್ವೆಸ್ಟಿಂಗ್ ಪಬ್ಲಿಕ್ ಅಂತ ಇದೆ. ಸೊ ಪಬ್ಲಿಕ್ಸ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್, ದ ಇನ್ವೆಸ್ಟಿಂಗ್ ಪಬ್ಲಿಕ್ ವಿಲ್ ಏಬಲ್ ಟು ರೆಡ್ಯೂಸ್ ದ ರಿಸ್ಕ್ ಸಿಗ್ನಿಫಿಕೆಂಟ್ಲಿ ಅಗೇನೆಸ್ಟ್ ಆಫ್ ಅನ್ಸ್ಕಾರ್ಪ್ಲಸ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಂಡ್ ಮಿಸ್ಯೂಸ್ ಆಗೋ ಚಾನ್ಸಸ್ಸು ಇರೋದಿಲ್ಲ. ಯಾಕೆ, ಇಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾನೆ,
ಅರ್ಥ ಆಯ್ತಾ. ಸೊ ಇಲ್ಲಿ ಪಬ್ಲಿಕ್ಸು ಯಾವುದೋ ಒಂದು ಹೊಸ ಐಡಿಯಾ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಫಂಡ್ ಮಿಸ್ಯೂಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಂಥ ಮಿಸ್ಯೂಸ್ ಆಗೋಂಥ ಫಂಡ್ಸ್ನ ಇಲ್ಲಿ ಏನಾಗುತ್ತೆ ಅವಾಯ್ಡ್ ಆಗುತ್ತೆ, ಅಥವಾ ಯಾವುದೇ ರೀತಿ ಇಲ್ಲಿ ಮೋಸ ಆಗ್ಬೋದಾಗುತ್ತೆ, ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ನಡೆಯೋದಿಲ್ಲ ಇಲ್ಲಿ ಅಂತ. ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟರ್ಸ್ಗೆ ಏನಾಗ್ತಾರೆ ಈಸಿಯಾಗಿ ಧೈರ್ಯವಾಗಿ ಏನು ಮಾಡ್ಬೋದು, ಒಬ್ಬ ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ, ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂತಂದಾಗ ಸೊ ಪಬ್ಲಿಕ್ಸ್ ಕೂಡ ಏನು ಮಾಡ್ಬೋದು ಕಾನ್ಫಿಡೆಂಟಾಗಿ ಏನು ಮಾಡ್ಬೋದು ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗುತ್ತೆ ಅಂತ. ಸೊ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡಿದಾಗ ಇನ್ವೆಸ್ಟರ್ ಹ್ಯಾವ್ ನೋ ಮೀನ್ಸ್ ಟು ವಾಚ್ ದ ರೀಸನಬಲ್ನೆಸ್ ಆಫ್ ಕ್ಲೈಮ್ಸ್ ಮೇಡ್ ಬೈ ದ ಪ್ರಮೋಟರ್ಸ್ ಅಬೌಟ್ ಪ್ರಾಫಿಟಬಿಲಿಟಿ ಆಫ್ ದ ಬಿಸ್ನೆಸ್. ಸೊ ಇಲ್ಲಿ ಒಬ್ಬ ಇನ್ವೆಸ್ಟರ್ಸ್ಗೆ ಅಲ್ಲಿ ಏನಾಗ್ತಿದೆ ಅಥವಾ ಬಿಸ್ನೆಸ್ ಕಂಡೀಷನ್ಸ್ ಯಾವ ಥರ ಇದೆ, ಬಿಸ್ನೆಸ್ ಆರ್ಗನೈಸೇಷನ್ ಯಾವ ಥರ ರನ್ ಆಗ್ತಿದೆ, ಎಷ್ಟು ಪ್ರಾಫಿಟಬಿಲಿಟಿ ಬರ್ತಿದೆ, ಎಷ್ಟು ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಅದರ ಒಂದು ವೆಚ್ಚ ಏನು, ಅದರ ಒಂದು ಆದಾಯ ಏನು ಅದನ್ನು ಡೀಟೇಲಾಗಿ ಸ್ಟಡಿ ಮಾಡೋಕ್ಕಾಗಲ್ಲ. ಅಲ್ಲೊಬ್ಬ ವೆಂಚರ್ ಕ್ಯಾಪಿಟಲಿಸ್ಟ್ ಇದ್ದಾಗ ಈ ಈಸ್ ಗೋಯಿಂಗ್ ಟು ಸ್ಟಡಿ ದ ಡೀಟೇಲ್ ಇನ್ ಮ್ಯಾನರ್. ಸೊ ಡೀಟೇಲಾಗಿ ಅವನು ಏನು ಮಾಡ್ತಾನೆ ಆ ಒಂದು ಆರ್ಗನೈಸೇಷನ್ನ ಒಂದು ನಡವಳಿಕೆಗಳ ಬಗ್ಗೆ, ಅದರ ಒಂದು ಬಿಹೇವಿಯರ್ ಬಗ್ಗೆ, ಅದರ ಪ್ರಾಫಿಟಬಿಲಿಟಿ ಬಗ್ಗೆ, ಅದರ ಒಂದು ಎಕ್ಸ್ಪೆನ್ಸಸ್ ಬಗ್ಗೆ ಅದರ ಡೀಟೇಲಾಗಿ ಸ್ಟಡಿ ಮಾಡೋದ್ರ ಮೂಲಕ ಇನ್ವೆಸ್ಟರ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಆಗೋದ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ನಮಗೆ ಪ್ರಾಫಿಟಬಿಲಿಟಿನ ಪ್ರೊವೈಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಥರ್ಡ್ ಅಡ್ವಾಂಟೇಜಸ್ ಇಂಪಾರ್ಟೆನ್ಸ್ ನೋಡೋದಾದರೆ ದ ಇನ್ವೆಸ್ಟರ್ ಡು ನಾಟ್ ಹ್ಯಾವ್ ಎನಿ ಮೀನ್ಸ್ ಟು ಎನ್ಶೂರ್ ದ್ಯಾಟ್ ದ ಅಫೇರ್ಸ್ ಆಫ್ ದ ಬಿಸ್ನೆಸ್ ಆರ್ ಕಂಡಕ್ಟೆಡ್ ಪ್ರಾಡೆಂಟ್ಲಿ. So venture funds having a representative on the board of directors of the company would overcome it. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟರ್ಸ್ಗೆ ಮೋಸ ಆಗದ ರೀತಿಯಲ್ಲಿ ಅವರಿಗೆ ಒಂದು ರೀಸನಬಲ್ ರೇಟ್ ಆಫ್ ರಿಟರ್ನ್ನ ಪ್ರೊವೈಡ್ ಮಾಡಲಿಕ್ಕೆ ಸೊ ಇಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ. ವೆಂಚರ್ ಕ್ಯಾಪಿಟಲ್ಸ್ ಆರ್ ದ ಅವರು ಕೂಡ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರೋದ್ರಿಂದ ಸೊ ಅವ್ರೇನಾಗಿರುತ್ತೆ ನಿಮಗೆ ವೆಂಚರ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಫಂಡು ಯಾವುದೇ ಕಾರಣಕ್ಕೂ ಕೂಡ ಒಂದು ಮಿಸ್ಯೂಸ್ ಆಗೋ ರೀತಿಯಲ್ಲಿ ಅಥವಾ ಅವರ ಒಂದು ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಏನಿರುತ್ತೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸು ಅವ್ರ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಏನಿರುತ್ತಲ್ಲ ಸೊ ಅದನ್ನ ರೆಪ್ರೆಸೆಂಟ್ ಮಾಡೋದ್ರ ಮೂಲಕ ಅವ್ರಿಗೇನು ಮಾಡ್ತಾರೆ ಒಂದು ನ್ಯಾಯ ಒದಗಿಸ್ಕೊಡೋಂಥ ಒಂದು ಕೆಲಸವನ್ನು ಈ ವೆಂಚರ್ ಕ್ಯಾಪಿಟಲಿಸ್ಟು ಮಾಡ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ವೆಂಚರ್ ಕ್ಯಾಪಿಟಲ್ ಆರ್ ಇಂಪಾರ್ಟೆನ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಫಸ್ಟ್ ಮೀನಿಂಗ್ ನೋಡಿದ್ವಿ ನಾವು ವೆಂಚರ್ ಕ್ಯಾಪಿಟಲ್ ಅಂತಂದರೆ ಏನು ಅಂತ. ಸೊ ವೆಂಚರ್ ಕ್ಯಾಪಿಟಲ್ ಅಂದರೆ ಇಷ್ಟೇ, ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಇನ್ವೆಸ್ಟ್ಮೆಂಟ್ ಇನ್ ಇನೋವೇಟಿವ್ ಐಡಿಯಾಸ್ ಆರ್ ನ್ಯೂ ಐಡಿಯಾಸ್ ವಿತ್ ಇಂಟೆನ್ಷನ್ ಆಫ್ ಹೈ ರಿಟರ್ನ್ಸ್. ಸೊ ಇಲ್ಲಿ ಹೈ ರಿಟರ್ನ್ಸ್ನ ತೊಗೋಬೇಕು ಅಂತ ಒಂದು ಉದ್ದೇಶದಿಂದ ಹೊಸ ಐಡಿಯಾಸ್ ಮೇಲೆ ಅಥವಾ ಇನೋವೇಟಿವ್ ಐಡಿಯಾಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಅದನ್ನಲ್ಲಿ ವೆಂಚರ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ ಅಂತ. ಸೊ ವೆಂಚರ್ ಕ್ಯಾಪಿಟಲ್ ಕೂಡ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಆರ್ ಆ್ಯಕ್ಟ್ ಆಸ್ ಅ co-owner, they act as a co-promoters. ಸೊ ಯಾಕಂದರೆ ಇಲ್ಲಿ ಈಕ್ವಿಟಿ ಪಾರ್ಟಿಸಿಪೇಷನ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ನಾವೇನು ನೋಡಿದ್ವಿ ಫೀಚರ್ಸ್ ನೋಡಿದ್ವಿ. ಫೀಚರ್ಸಲ್ಲಿ ನಾನು ಹೇಳಿದೆ ವೆಂಚರ್ ಕ್ಯಾಪಿಟಲ್ ಇಸ್ ಯೂಶ್ವಲಿ ಇನ್ ದ ಫಾರ್ಮ್ ಆಫ್ ಇನ್ ಈಕ್ವಿಟಿ ಪಾರ್ಟಿಸಿಪೇಷನ್. ಇಲ್ಲಿ ಒಬ್ಬ ಈಕ್ವಿಟಿ ಪಾರ್ಟಿಸಿಪೇಷನ್ ಆಗಿ ಅವ್ನು ಲೋನ್ಸನ್ನು ಪ್ರೊವೈಡ್ ಮಾಡಿರ್ತಾನೆ ಅಂತ ಹೇಳಿದೆ. ಸೊ ಇನ್ವೆಸ್ಟ್ಮೆಂಟ್ ಇನ್ ಹೈ ರಿಸ್ಕಿ ಪ್ರಾಜೆಕ್ಟ್ ಬಟ್ ಹೈ ಗ್ರೋತ್ ಅಂತ ಹೇಳ್ತಾನೆ. ಸೊ ಇಲ್ಲಿ ತುಂಬ ರಿಸ್ಕು ಇರುತ್ತೆ, ತುಂಬ ರಿಟರ್ನ್ಸು ಕೂಡ ಇರುತ್ತೆ ಅಂತ. ವೆಂಚರ್ ಕ್ಯಾಪಿಟಲ್ ಅವೈಲಬಲ್ ಓನ್ಲಿ ಫಾರ್ ದ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಐಡಿಯಾ. ಬರೀ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಐಡಿಯಾಗಳಿಗೆ ಕಮರ್ಷಿಯಲೈಸ್ ಮಾಡಲಿಕ್ಕೆ ಮಾತ್ರ ಇವರು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಎಂಟೈರ್ ಬಿಸ್ನೆಸ್ಗೆ ಅವರು ಪ್ರೊವೈಡ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ವೆಂಚರ್ ಕ್ಯಾಪಿಟಲಿಸ್ಟ್ ಜಾಯ್ನ್ ಆಸ್ ಎ ಎಂಟರ್ಪ್ರಿನರ್ ಆಸ್ ಎ ಕೋ-ಪ್ರಮೋಟರ್. ಸೊ ನಾನು ಅದೇ ಹೇಳಿದೆ, ಇಲ್ಲಿ ಒಬ್ಬ ವೆಂಚರ್ ಕ್ಯಾಪಿಟಲು ಬರೀ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡೋದಿಲ್ಲ, ಈಗ ಆ್ಯಕ್ಟ್ ಆಸ್ ಅ ಕೋ-ಪ್ರಮೋಟರ್ಸ್ ಆಗಿ ವರ್ಕ್ ಮಾಡ್ತಾನೆ ಅಂತ. ಸೊ ನೆಕ್ಸ್ಟು ದೇರ್ ಇಸ್ ಎ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಇನ್ ದ ಬಿಸ್ನೆಸ್ ಆಫ್ಟರ್ ಮೇಕಿಂಗ್ ಎನ್ ಇನ್ವೆಸ್ಟ್ಮೆಂಟ್ ಬೈ ದ ಇನ್ವೆಸ್ಟರ್. ಸೊ ಇಲ್ಲಿ ಬರೀ ಅಮೌಂಟ್ನ ಪ್ರೊವೈಡ್ ಮಾಡೋದು ಅಷ್ಟೇ ಅಲ್ಲ, ಇಲ್ಲಿ ಏನು ಮಾಡ್ತಾರೆ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ರೆಗ್ಯುಲರಾಗಿ ಅದನ್ನ ಬಿಸ್ನೆಸ್ನ ಮೇಂಟೈನ್ ಮಾಡ್ತಾರೆ ಯಾರೋ ಒಬ್ಬ ವೆಂಚರ್ ಕ್ಯಾಪಿಟಲಿಸ್ಟು ಅಂತ. ನೆಕ್ಸ್ಟು ಒಂದು ಮ್ಯಾಕ್ಸಿಮಮ್ ಲೆವೆಲ್ಗೆ ಬಿಸ್ನೆಸ್ ರೀಚ್ ಆದಮೇಲೆ ಅದನ್ನೇನು ಮಾಡ್ತಾರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದನ್ನ ಅವನು ಐದರ್ ಪ್ರಮೋಟರ್ಸ್ಗಾದರೂ ಕೊಡ್ಬೋದು ಅಥವಾ ಪಬ್ಲಿಕ್ಸ್ಗಾದರೂ ಕೂಡ ಏನು ಮಾಡ್ಬೋದು ವೆಂಚರ್ ಕ್ಯಾಪಿಟಲಿಸ್ಟು ಸೇಲ್ ಮಾಡ್ಬೋದು ಅಂತ. ಓಕೆನಾ. ಸೊ ಇಲ್ಲಿ ವೆಂಚರ್ ಕ್ಯಾಪಿಟಲು ಇಟ್ಸ್ ನಾಟ್ ಜಸ್ಟ್ ಇಂಜೆಕ್ಷನ್ ಆಫ್ ಮನಿ ಬಟ್ ಆಲ್ಸೋ ಕ್ಯಾನ್ ಇನ್ಪುಟ್ ನೀಡೆಡ್ ಟು ಸೆಟ್ ಅಪ್ ಎ ಫರ್ಮ್ ಆ್ಯಂಡ್ ಡಿಸೈನ್ ಇಟ್ಸ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಆರ್ಗನೈಸ್ ಆ್ಯಂಡ್ ಮ್ಯಾನೇಜಿಂಗ್ ಇಟ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಬರೀ ಫಂಡ್ಸ್ ಮಾತ್ರ ಪ್ರೊವೈಡ್ ಮಾಡೋದಿಲ್ಲ, ಇಲ್ಲಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಒಂದು ಪ್ರಾಡಕ್ಟ್ನ ಡಿಸೈನ್ ಮಾಡೋದಾಗಿರ್ಬೋದು, ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಏನು ಮಾಡ್ತಾರೆ ವೆಂಚರ್ ಕ್ಯಾಪಿಟಲು ಪಾರ್ಟಿಸಿಪೇಟ್ ಮಾಡ್ತಾನೆ, ವೆಂಚರ್ ಕ್ಯಾಪಿಟಲಿಸ್ಟು ಪಾರ್ಟಿಸಿಪೇಟ್ ಮಾಡ್ತಾನೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಆರ್ಗನೈಸೇಷನ್. ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಆರ್ಗನೈಸೇಷನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಸ್ಕೋಪಲ್ಲಿ ನೋಡಿದಾಗ ದೇ ಪ್ರೊವೈಡ್ ದ ಡೆವಲಪ್ಮೆಂಟ್ ಆಫ್ ನ್ಯೂ ಐಡಿಯಾ, ದ ಕ್ಯಾಪಿಟಲ್ ಫಾರ್ ಡೆವಲಪ್ಮೆಂಟ್ ಆಫ್ ನ್ಯೂ ಐಡಿಯಾ, ದಟ್ ಮೀನ್ಸ್ ಸೀಡ್ ಕ್ಯಾಪಿಟಲ್ನ ಪ್ರೊವೈಡ್ ಮಾಡ್ತಾರೆ.
ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಸೆಟಪ್ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟು ಫ್ಲಡ್ಜಿಂಗ್ ಸ್ಟೇಜಲ್ಲಿ ಅಡಿಷ್ನಲ್ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದೀಸ್ ಆರ್ ಆಲ್ ದ ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್. ಸೊ ಇದನ್ನು ನಾವು ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂತ ಕರಿಬೋದು. ನೆಕ್ಸ್ಟ್ ಇಂಪಾರ್ಟೆನ್ಸ್ ನೋಡಿದಾಗ ಇನ್ವೆಸ್ಟರ್ಸ್ಗೆ ಪಾಯಿಂಟ್ ಆಫ್ ವ್ಯೂವಿಂದ ಯಾವುದೇ ಕಾರಣಕ್ಕೂ ಕೂಡ ರೀಸನಬಲ್ ರೇಟ್ ಆಫ್ ರಿಟರ್ನ್ಸ್ ಬರೋದಾಗಿರ್ಬೋದು, ಅಥವಾ ಆ ಕಂಪನಿ ಮ್ಯಾನೇಜ್ಮೆಂಟು ಫೇರಾಗಿ ನಡೀತಿದೆಯಾ ಅನ್ನೋದಾಗಿರ್ಬೋದು, ಅಥವಾ ಈ ಪ್ರೊಟೆಕ್ಟ್ಸ್ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ ಇಂಟ್ರೆಸ್ಟ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸನೂ ಕೂಡ ಒಬ್ಬ ವೆಂಚರ್ ಕ್ಯಾಪಿಟಲಿಸ್ಟ್ ಮಾಡ್ತೇನೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.